ರೇಣುಕಾಸ್ವಾಮಿ ಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ದರ್ಶನ್ ಅರೆಸ್ಟ್ ಆದ್ಮೇಲೆ ಘಟನೆ ಕುರಿತಂತೆ ಒಂದೇ ಒಂದು ರಿಯಾಕ್ಷನ್ ಅನ್ನ ಕೂಡ ಸುಮಲತಾ ಅಂಬರೀಶ್ ಕೊಟ್ಟಿರಲಿಲ್ಲ. ಈ ನಡೆ ಸಾಕಷ್ಟು ಅನುಮಾನಗಳಿಗೆ ಕಾರಣ ಆಗಿತ್ತು. ಹಾಗೆ ದರ್ಶನ್ ಅಭಿಮಾನಿಗಳು ಬಾಯ್ ತುಂಬಾ ಮದರ್ ಇಂಡಿಯಾ ಅಂತ ದರ್ಶನ್ ಕರೀತಾ ಇದ್ರು. ಬಟ್ ಅವ್ರು ಜೈಲಿಗೆ ಹೋದ್ಮೇಲೆ ಅವರ ಬೆನ್ನಿಗೆ ಯಾಕೆ ನಿಲ್ತಾ ಇಲ್ಲ ಸುಮಲತಾ ಅನ್ನೋ ಪ್ರಶ್ನೆಯನ್ನ ಸೋಷಿಯಲ್ ಮೀಡಿಯಾದಲ್ಲಿ ಕೇಳತೊಡಗಿದ್ರು. ಫೈನಲಿ ಈಗ 24ರಿಂದ 25 ದಿನಗಳ ನಂತರ ಮೌನ ಮುರಿದಿದ್ದಾರೆ ಈ ಘಟನೆಗೆ ಕುರಿತಂತೆ ಸುಮಲತಾ ಅವರು. ಹಾಗಾದ್ರೆ ಇಷ್ಟು ದಿನ ಸೈಲೆನ್ಸ್ ಅನ್ನ ಕಾಪಾಡಿಕೊಂಡಿದ್ದು ಯಾಕೆ, ಹಾಗೆ ಮೊದಲ ಪ್ರತಿಕ್ರಿಯೆ ಯಾವ ರೀತಿ ಇತ್ತು ಅನ್ನೋದರ ಡೀಟೇಲ್ಸ್ ನೋಡ್ಕೊಂಡು ಬರೋಣ ಬನ್ನಿ. ಕೊನೆಗೂ ಮೌನ ಮುರಿದ ಮದರ್ ಇಂಡಿಯಾ. ದರ್ಶನ್ ತಪ್ಪು ಮಾಡಿರಲ್ಲ, ಇದು ಹೃದಯ ವಿದ್ರಾವಕ ಘಟನೆ. ನ್ಯಾಯಕ್ಕಾಗಿ ಸುಮಲತಾ ಪ್ರಾರ್ಥನೆ. ಅಭಿಮಾನಿ ಹತ್ಯೆ ಪ್ರಕರಣದಲ್ಲಿ ದರ್ಶನ್ ಜೈಲು ಪಾಲಾಗಿ ಹಲವು ದಿನಗಳೇ ಕಳೆದಿದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅನೇಕರು ಮಾತನಾಡಿದ್ದಾರೆ. ದರ್ಶನ್ ಪರವಾಗಿ ಹಲವರು ನಿಂತ್ಕೊಂಡ್ರೆ ದರ್ಶನ್ ನಡೆಯನ್ನ ವಿರೋಧಿಸಿದವರು ಇದ್ದಾರೆ. ಅದರಲ್ಲೂ ದರ್ಶನ್ ಜೊತೆ ಗುರುತಿಸಿಕೊಂಡಿದ್ದ ಅನೇಕರು ಜೈಲಿಗೆ ಹೋಗಿ ದರ್ಶನ್ ಭೇಟಿ ಮಾಡಿ ಬಂದಿದ್ದಾರೆ. ಆದರೆ ಮದರ್ ಇಂಡಿಯಾ ಅಂತ ಸದಾ ದರ್ಶನ್ ಗೌರವಿಸುವ ಸುಮಲತಾ ಅಂಬರೀಶ್ ಆಗ್ಲಿ, ತಮ್ಮನತೆ ಕಾಣುವ ಅಭಿಷೇಕ್ ಆಗ್ಲಿ ಘಟನೆ ಕುರಿತಂತೆ ಯಾವುದೇ ಪ್ರತಿಕ್ರಿಯೆ ಕೊಟ್ಟಿರಲಿಲ್ಲ. ದರ್ಶನ್ ಭೇಟಿಯನ್ನು ಕೂಡ ಮಾಡಿರಲಿಲ್ಲ. ಹಾಗಾಗಿ ದರ್ಶನ್ ಅಭಿಮಾನಿಗಳಲ್ಲಿ ಇದು ಯಕ್ಷ ಪ್ರಶ್ನೆಯಾಗಿ ಉಳಿದಿತ್ತು. ಹಲವರು ಬಹಿರಂಗವಾಗಿ ಪ್ರಶ್ನೆ ಮಾಡಿದ್ರು. ಅದೆಂತ ಕಷ್ಟಗಳೇ ಇರಲಿ, ಸದಾ ಸುಮಲತಾ ಪರ ನಿಂತ್ಕೊಳ್ತಾ ಇದ್ದ ಅವರ ರಾಜಕೀಯ ಗೆಲುವಿಗೂ ಕಾರಣವಾಗಿದ್ದ ದರ್ಶನ್ ಈಗ ಅಕ್ಷರಶಃ ಕಷ್ಟದಲ್ಲಿದ್ದಾರೆ. ಅದು ಕೊಲೆಯೊಂದರ ಆಪಾದನೆಯಲ್ಲಿ ಜೈಲ್ ಪಾಲಾಗಿದ್ದಾರೆ. ಈ ಸಮಯದಲ್ಲೂ ಸುಮಲತಾ ಮೌನ ವಹಿಸಿದ್ದು ನಿಜಕ್ಕೂ ಅಚ್ಚರಿ ಮೂಡಿಸಿತು, ಅನುಮಾನಕ್ಕೂ ಕಾರಣ ಆಯಿತು. ಈಗ ಇದೇ ಮೊದಲ ಬಾರಿಗೆ ಸುಮಲತಾ ಮೌನ ಮುರಿದಿದ್ದಾರೆ. ಘಟನೆ ಬಗ್ಗೆ ಕೇಳಿದಾಗ್ಲಿಂದ ಶಾಕ್ನಲ್ಲಿದೆ. ಪ್ರಕರಣದ ಕುರಿತು ಅರ್ಥ ಮಾಡಿಕೊಂಡ ನಂತರ ಈ ಪ್ರತಿಕ್ರಿಯೆ ಕೊಡ್ತಾ ಇದ್ದೀನಿ. ದರ್ಶನ್ದು ಸಹಾಯ ಮಾಡೋ ಮನ್ಸು. ತಾಯಿಯಾಗಿ ಖಂಡಿತ ನಮ್ಮ ಮಗ ಈ ರೀತಿ ಮಾಡಿರಲ್ಲ ಅನ್ನೋ ನಂಬಿಕೆ ಇದೆ. ಸತ್ಯ ಹೊರಗೆ ಬರಲು ಸಮಯ ಬೇಕು. ಕಾನೂನು ಏನು ಹೇಳುತ್ತೋ ಅದನ್ನು ಒಪ್ಪಲೇಬೇಕು ಅಂದರು. ಖಂಡಿತ ಐ ರೆಸ್ಪೆಕ್ಟ್ ದ ಲಾ. ಕಾನೂನಿಗಿಂತ ನಾವು ಯಾರೂ ದೊಡ್ಡವರಲ್ಲ. ಆ ಕಾನೂನು ಏನು ಹೇಳುತ್ತೆ ನಾವು ಕೇಳಲೇಬೇಕಾಗತ್ತೆ, ತಲೆ ಬಾಗಲೇಬೇಕಾಗತ್ತೆ. ನಾನು ಹೇಳಿರೋದು ನನ್ನ ವಿಶ್ವಾಸ, ನನ್ನ ನಂಬಿಕೆ. ನಾನು ಕಂಡಂಥ ದರ್ಶನ್ ಅವ್ರು ಎಲ್ರಿಗೂ ಒಂದು ಹೆಲ್ಪ್ ಮಾಡುವಂಥ ಒಂದು ನೇಚರು. ನಾನು ಆ ರೀತಿಯ ದರ್ಶನ ಮಾತ್ರ ನಾನು ನೋಡಿದ್ದೀನಿ. ನನ್ನ ಮನಸ್ಸು, ನಾನು ಅವನ ಒಂದು ಮಗನಾಗಿ ನಾನು ನೋಡಿಕೊಂಡು ಬಂದಿದ್ದೀನಿ. ಒಬ್ಬ ತಾಯಿಯಾಗಿ ನಾನು ಖಂಡಿತ ನನ್ನ ಮಗ ಈ ರೀತಿ ಮಾಡಿರಲ್ಲ ಅಂತ ನನಗೆ ಅನಿಸ್ತಾ ಇದೆ. ರೇಣುಕಾಸ್ವಾಮಿ ಕುಟುಂಬಕ್ಕೆ ಅನ್ಯಾಯ ಆಗಿದೆ. ಇದು ಎಂಥವರ ಹೃದಯವನ್ನ ಒಡೆಯೋ ವಿಚಾರ. ಆದರೆ ಅದನ್ನು ಯಾರು ಮಾಡಿದ್ದಾರೆ, ಯಾಕೆ ಮಾಡಿದ್ದಾರೆ ಅನ್ನೋದು ಹೊರಗೆ ಬರಬೇಕು. ಕಾನೂನಿನ ಮೇಲೆ ನನಗೆ ವಿಶ್ವಾಸ ಇದೆ. ಯಾರೂ ಯಾರನ್ನೂ ನೋಯಿಸುವ ಹೇಳಿಕೆ ನೀಡಬಾರ್ದು. ಪ್ರಕರಣದ ಸೂಕ್ಷ್ಮತೆ ಅರ್ಥ ಮಾಡಿಕೊಂಡು ಮಾತಾಡಲಿ. ಇಷ್ಟಿನ ನಾನು ಯಾಕೆ ಹೇಳಿಕೆ ನೀಡಿಲ್ಲ ಅನ್ನೋ ಬಗ್ಗೆ ಪೋಸ್ಟ್ನಲ್ಲೇ ಹೇಳಿದ್ದೇನೆ ಅಂದರು. ಹೌದು, ಅವರ ಕುಟುಂಬಕ್ಕೆ ಅನ್ಯಾಯ ಆಗಿದೆ. ಅದಕ್ಕೆ ನಾನು ಒಬ್ಬ ತಾಯಿನೇ. ಅಂಥ ಅನ್ಯಾಯವನ್ನು ನೋಡಿ ಯಾರೂ ಅದನ್ನು ಒಂದು ಆಕ್ಸೆಪ್ಟ್ ಮಾಡೋ ವಿಷಯ ಅಂತೂ ಅಲ್ಲ. ನನಗೂ ನೋವಾಗಿದೆ ಅದನ್ನು ನೋಡಿ. ಆ ತಾಯಿ ಅಳೋದು, ಆ ಪತ್ನಿಯ ಒಂದು ಪರಿಸ್ಥಿತಿ ನೋಡಿ ಎಲ್ರಿಗೂ ಹೃದಯ ಒಂಥರ ಎದೆ ಒಡೆದೋಗಿರೋವಂಥ ವಿಚಾರವೇ. ಆದರೆ ಇದನ್ನು ಯಾರು ಮಾಡಿದ್ದಾರೆ, ಏನಕ್ಕೆ ಮಾಡಿದ್ದಾರೆ, ಯಾರೆಲ್ಲ ಸೇರಿ ಮಾಡಿದ್ದಾರೆ, ಇದರಲ್ಲಿ ಹಲವಾರು ವಿಚಾರಗಳು ಇನ್ನೂ ನಮ್ಮ ಮುಂದೆ ಬರಬೇಕಾಗಿದೆ. ನನ್ನ ವಿಶ್ವಾಸ ಏನು ಅಂತ ನಾನು ಹೇಳಿದ್ದೀನಿ. ಅದನ್ನೇ ಎಲ್ಲರೂ ಒಪ್ಪಬೇಕು ಅಂತ ನಾನೇನು ಹೇಳ್ತಾ ಇಲ್ಲ. ಖಂಡಿತ ನಾಳೆ ದಿನ ಸತ್ಯ ಬರುತ್ತೆ. ಅಲ್ಲಿವರೆಗೂ ತಾಳ್ಮೆಯಿಂದ ಕಾಯಬೇಕು ಅನ್ನೋದು ನಾನು. ಸಂತ್ರಸ್ತ ಹಾಗೂ ಆರೋಪಿಗಳ ಕುಟುಂಬದವರು ಈಗಾಗಲೇ ಸಾಕಷ್ಟು ನೋವಲ್ಲಿದ್ದಾರೆ. ಅವರ ನೋವನ್ನು ಗೌರವಿಸಿ ಕೆಟ್ಟ ರೀತಿಯಲ್ಲಿ ಕಾಮೆಂಟ್ ಮಾಡಬೇಡಿ ಅಂತ ಮನವಿ ಮಾಡಿಕೊಳ್ಳೋ ಮೂಲಕ ಕೊನೆಗೂ ಮೌನ ಮುರಿದಿದ್ದಾರೆ. ಶರಣು ಹುಲ್ಲೂರು, ಎಂಟರ್ಟೈನ್ಮೆಂಟ್ ಬ್ಯೂರೋ, ಪಬ್ಲಿಕ್ ಟಿವಿ.